ನಮ್ಮ ಮೂಳೆ ಆರೋಗ್ಯ ಕಾಪಾಡುವ 3 ಮುಖ್ಯವಾಗಿರುವ ಯೋಗ ಮುದ್ರೆಗಳು. ಬೋನ್ ಡೆನ್ಸಿಟಿ ಕಡಿಮೆಯಾದಾಗ, ಮೂಳೆ ಸವೆತ ಉಂಟಾದಾಗ, ಏನಾದ್ರೂ ಇನ್ಫೆಕ್ಷನ್ ಆದಾಗ, ಮೆನೋಪಾಸ್ ಸಮಯದಲ್ಲಿ ಮೂಳೆಗಳ ನೋವು ಉಂಟಾಗುತ್ತದೆ. ಇಲ್ಲಿ ನಾವು ಆಕಾಶ ಮುದ್ರೆ ಮಾಡಿ ಮೂಳೆಗಳ ನೋವು ನಿವಾರಿಸಿಕೊಳ್ಳಬಹುದು. ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿ ಜೋಡಿಸಬೇಕು. ಇದೇನಾಗುತ್ತೆ? ಆಕಾಶ ಮುದ್ರೆಯಾಗುತ್ತದೆ. ಈ ಮುದ್ರೆಯಿಂದ ಏನಾಗುತ್ತೆ ಅಂದ್ರೆ, ನಮ್ಮ ದೇಹದಲ್ಲಿ ಆಕಾಶ ತತ್ವವು ಅಂದ್ರೆ ಅವಕಾಶ, ಸ್ಪೇಸ್ ಎಲ್ಲಾ ಅಂಗಾಂಗಗಳ ನಡುವೆ ಇರುತ್ತದೆ. ಇದು ಸಮತೋಲನದಲ್ಲಿದ್ದಾಗ ಬೇರೆ ಎಲ್ಲಾ ತತ್ವಗಳ ಚಲನೆಗೆ ಅನುಕೂಲವಾಗುತ್ತದೆ. ಪಚನ ವಿಸರ್ಜನಾ ಕ್ರಿಯೆ ಸರಿಯಾಗಿ ನಡೆದು ದೇಹಾರೋಗ್ಯ ಬೆಳೆಸುತ್ತದೆ. ನಮ್ಮ ದೇಹದ ಶುದ್ಧತೆ ಬೆಳೆಯುತ್ತದೆ. ಈ ಮುದ್ರೆಯು ಮೂಳೆಗಳ ಆರೋಗ್ಯದ ಜೊತೆಗೆ ಕಿವಿಗೂ ಸಂಬಂಧಿಸಿದೆ. ಆಕಾಶ ಮುದ್ರೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿಮುಟ್ಟಾಗುತ್ತವೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿದ್ರೆ ಯಾವ ಟಾನಿಕ್ ಇಲ್ದೇನೆ ಆಹಾರದಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಆಸ್ಟಿಯೋಪೋರೋಸಿಸ್ ಗುಣಪಡಿಸುತ್ತದೆ. ನಾವು ಮೆಟ್ಟಿಲು ಹತ್ತುವಾಗ ಮೊಳಕಾಲು ನೋವು ಅನುಭವಿಸಿದ್ರೆ, ಸೊಂಟದ ನೋವು ಇದ್ದಾಗ, ಆರ್ಥರೈಟಿಸ್ ಇದ್ದಾಗ, ಕಂಪ್ಯೂಟರ್ ಮುಂದೆ ಕುಳಿತು ಸತತವಾಗಿ ಕೆಲಸ ಮಾಡಿದಾಗ ಬೆನ್ನು, ಕತ್ತು, ಭುಜಗಳ ನೋವು ಕಾಣಿಸಿಕೊಳ್ಳುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತು ಸಂಧಿವಾತದ ಯಾವುದೇ ರೀತಿ ನೋವಿದ್ದಾಗ ನಾವು ಮಾಡಬಹುದಾದ ಯೋಗ ಮುದ್ರೆ ಯಾವುದಂದ್ರೆ ಸಂಧಿ ಮುದ್ರೆ. ಸಂಧಿ ಮುದ್ರೆ ಎರಡೂ ಕೈಗಳಲ್ಲಿ ಮಾಡುವ ಬೇರೆ ಬೇರೆ ಮುದ್ರೆಯಾಗಿದೆ. ಬಲಗೈಯ ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಉಂಗುರು ಬೆರಳು ಜೋಡಿಸಿ ಪೃಥ್ವಿ ಮುದ್ರೆ ಮಾಡಬೇಕು. ಆಮೇಲೆ ಎಡಗೈಯ ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳು ಜೋಡಿಸಿ ಆಕಾಶ ಮುದ್ರೆ ಮಾಡಬೇಕು. ಇಲ್ಲಿ ಪೃಥ್ವಿ ಮುದ್ರೆ ಮತ್ತು ಆಕಾಶ ಮುದ್ರೆ ಒಟ್ಟಿಗೆ ಮಾಡಿದಾಗ ಸಂಧಿಗಳಲ್ಲಿರುವ ಮಜ್ಜೆಗೆ ಶಕ್ತಿ ಸಿಗುತ್ತದೆ. ಸಂಧಿಗಳಲ್ಲಿರುವ ಸ್ನಾಯುಗಳ ಕಾರ್ಯಕ್ಷಮತೆ ಬಲಗೊಳ್ಳುತ್ತದೆ. ಸಂಧಿವಾತದ ನೋವು, ಜಾಯಿಂಟ್ ಪೇನ್ ಶಮನಗೊಳ್ಳುತ್ತದೆ. ಈ ಮುದ್ರೆ 15 ನಿಮಿಷದಂತೆ ದಿನಕ್ಕೆ 3 ಸಲ ಮಾಡಬೇಕು ಅಥವಾ 45 ನಿಮಿಷ ಒಂದೇ ಸಲ ಮಾಡಬಹುದು. ಸಂಧಿ ಮುದ್ರೆ ಮಾಡಿದ ತಕ್ಷಣನೇ ಏನ್ ಮಾಡ್ಬೇಕು? ಬೆನ್ನಿಗೆನೆ ಪ್ರಾಣ ಮುದ್ರೆ 5 ರಿಂದ 10 ನಿಮಿಷ ಮಾಡಬೇಕು. ದೈಹಿಕ ಶ್ರಮ ಇಲ್ಲದೆ ಬಹಳ ಹೊತ್ತು ಕಂಪ್ಯೂಟರ್ ಎದುರಿಗೆ ಕುಳಿತು ಕೆಲಸ ಮಾಡಿದಾಗ ಅಥವಾ ನಿದ್ರೆ ಕಡಿಮೆ ಆದ್ರೂ ಕೂಡ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಈ ನೋವು ಸಾಮಾನ್ಯವಾಗಿ ಕುಳಿತು ಕೆಲಸ ಮಾಡುವ ಎಲ್ಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಸಮಸ್ಯೆ ನಿವಾರಿಸಲು ನಾವು ಮಾಡಬಹುದಾದ ಯೋಗ ಮುದ್ರೆ ಯಾವುದಂದ್ರೆ ಅದು ಮೇರುದಂಡ ಮುದ್ರೆ. ಮೇರುದಂಡ ಅಂದ್ರೆ ಬೆನ್ನಹುರಿ. ಈ ಮೇರುದಂಡ ಮುದ್ರೆ ಏನಿದೆಯಲ್ಲ, ಇದು ಎರಡೂ ಕೈಗಳಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡುವ ಮುದ್ರೆಯಾಗಿದೆ. ಬಲಗೈಯ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳು ಮತ್ತು ಜಲತತ್ವ ಪ್ರತಿಪಾದಿಸುವ ಕಿರು ಬೆರಳಿನ ತುದಿಗಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ತುದಿಗೆ ಹಚ್ಚಬೇಕು. ಇನ್ನು ಎಡಗೈಯ ವಾಯು ತತ್ವ ಪ್ರತಿಪಾದಿಸುವ ತೋರ್ ಬೆರಳಿನ ತುದಿ ಹೆಬ್ಬೆರಳಿನ ಮೊದಲ ಸಂಧಿಗೆ ಅಂದ್ರೆ ಫಸ್ಟ್ ಜಾಯಿಂಟ್ ಏನಿದೆಯಲ್ಲ ಅದಕ್ಕೆ ಹಚ್ಚಬೇಕು. ಇದೇನು ಮೇರುದಂಡ ಮುದ್ರೆ ಆಗುತ್ತದೆ. ಬಲಗೈ ಮುದ್ರೆಯಿಂದ ಆಕಾಶ ಮತ್ತು ಜಲ ತತ್ವಗಳು ಬ್ಯಾಲೆನ್ಸ್ ಆಗುತ್ತವೆ. ಎಡಗೈಯ ಮುದ್ರೆಯಿಂದ ವಾಯು ತತ್ವ ಕಡಿಮೆ ಆಗುತ್ತದೆ. ಈ ತತ್ವಗಳ ಸಮತೋಲನದಿಂದ ಬೆನ್ನು ನೋವು ಕಡಿಮೆ ಆಗುತ್ತೆ. ಈ ಮುದ್ರೆಯನ್ನು ಪ್ರತಿದಿನ 30 ರಿಂದ 45 ನಿಮಿಷದವರೆಗೆ ಮಾಡಬಹುದು ಅಥವಾ ಆರೋಗ್ಯವಂತರು 15 ನಿಮಿಷ ದಿನಕ್ಕೆ 2 ಸಲ ಕೂಡ ಈ ಮುದ್ರೆಯನ್ನ ಮಾಡಬಹುದು. ಈ ಮೇರುದಂಡ ಮುದ್ರೆ ಮಾಡೋದ್ರಿಂದ ನಮ್ಮ ಬೆನ್ನು ಹುರಿಯ 32 ಮಣಿಗಳ ನಡುವೆ ಇರುವ ಮಜ್ಜೆಗಳಿಗೆ ಪುಷ್ಟಿ ಸಿಗುತ್ತದೆ. ಸ್ಲೀಪ್ ಡಿಸ್ಕ್ ತೊಂದರೆಯನ್ನು ಈ ಮುದ್ರೆ ನಿವಾರಿಸುತ್ತದೆ. ಈ ಮುದ್ರೆಯು ನಮ್ಮ ನರಮಂಡಲವನ್ನು ಬಲಗೊಳಿಸುತ್ತದೆ. ಈ ಮುದ್ರೆ ಮಾಡೋದ್ರಿಂದ ಪ್ರಾಣವಾಯು ಉತ್ತೇಜನಗೊಳ್ಳುತ್ತದೆ. ಗರ್ಭಿಣಿಯರು ಕೂಡ ಈ ಮುದ್ರೆ ಮಾಡಿ ಲಾಭ ಪಡೆದುಕೊಳ್ಬಹುದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.